24 ನ್ಯೂಸ್ ಈಗ ಮುಖ್ಯಾಂಶಗಳು. ಉಡುಪಿಯಲ್ಲಿ ಜಾಗೋ ಭಾರತ್ ಗೀತ್ ಗಾಯನ, ಸಂಗೀತ ಸುಧೆಯಲ್ಲಿದ್ದ ಜನಸಾಗರ. ಉಡುಪಿಯಲ್ಲಿ ವಿಶ್ವಕರ್ಮ ಕ್ರಿಕೆಟ್ ಪಂದ್ಯಾಟ, ಫ್ರೆಂಡ್ಸ್ ಉಡುಪಿ ತಂಡಕ್ಕೆ ವಿಶ್ವಕರ್ಮ ಟ್ರೋಫಿ. ಎನ್ಡಿಎ ಅಧಿಕಾರದ ಅವಧಿಯಲ್ಲಿ ಉಗ್ರರ ದಮನವಾಗಿತ್ತು. ಬಾಗಲಕೋಟೆ ಎಲ್ಕೆ ಅಡ್ವಾಣಿ. ಸಂಸ್ಕಾರ ಭಾರತಿ ಇವರ ಆಶ್ರಯದಲ್ಲಿ ಉಡುಪಿಯ ಚಿತ್ತರಂಜನ್ ಸರ್ಕಲ್ ಬಳಿ ಜಾಗೋ ಭಾರತ್ ಕಾರ್ಯಕ್ರಮ ನಡೆಯಿತು. ಭಾರತದ ಭವ್ಯ ಇತಿಹಾಸದ ಪರಂಪರೆಯನ್ನು ಮೆಲುಕು ಹಾಕುವ ಈ ಕಾರ್ಯಕ್ರಮ ಉಡುಪಿಯ ಜನತೆಯನ್ನು ಆನಂದಿಸಿತು. ಸಂಸ್ಕಾರ ಭಾರತಿ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಉಡುಪಿಯಲ್ಲಿ ಕಥನಗೀತ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಬೇರೆ ಎಲ್ಲ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿತ್ತು. ರಾಷ್ಟ್ರ ಕಟ್ಟಿದ ವೀರ ಪುರುಷರನ್ನು ನೆನೆಯುತ್ತಾ ಭಯೋತ್ಪಾದನೆ ಶತ್ರುಗಳಿಂದ ಸದಾ ರಕ್ಷಿಸುತ್ತಿರುವ ಭವ್ಯ ಭಾರತದ ಪರಂಪರೆಯನ್ನು ನೆನಪಿಸುವ ಕ್ರಾಂತಿ ದೇಶಭಕ್ತಿ ಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಹಾಡಲಾಯಿತು. ಕಾರ್ಯಕ್ರಮವನ್ನು ನಿರೂಪಿಸಿದ ಖ್ಯಾತ ಅಂಕಣಕಾರ, ದೂರದರ್ಶನ ವಾಹಿನಿಗಳ ನಿರೂಪಕರಾದ ಚಕ್ರವರ್ತಿ ಸೂಲಿಬೆಲೆ ಕೆಲವು ಘಟನೆಗಳ ಮತ್ತು ವೀರ ಪುರುಷರ ಕಥೆಗಳನ್ನು ನೆನಪಿಸುತ್ತಾ ಜನರಲ್ಲಿ ದೇಶಭಕ್ತಿ ಉಕ್ಕಿ ಬರುವಂತೆ ಹುರಿದುಂಬಿಸಿದರು. ಹಾಡು ಹೇಳಿ ಮಳೆ ತರಿಸ್ತೀರಾ, ಹಾಡು ಹೇಳಿ ದೀಪ ಹೊತ್ತಿಸ್ತೀರಾ ಅಂತ ಎಲ್ಲರೂ ಹೇಳ್ತಾರೆ. ಹಾಡು ಹೇಳಿ ಮಲಗಿಸ್ಲಿಕ್ಕೆ ಬರುತ್ತಾ ನಿಮ್ಗೆ? ಕೂಡ ಈ ವ್ಯಕ್ತಿ ಹೇಳೋದ್ರಿಂದ ಯಾಕೆ ಸಾಧ್ಯ ಇಲ್ಲ? ಭಾರತದ ಸಂಗೀತದ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಏನ್ ಬೇಕಿದ್ರು ಮಾಡಬಲ್ಲಂತ ಶಕ್ತಿ ನಮಗಿದೆ ಅಂತ. ಕೂಡಲೇ ಈ ವ್ಯಕ್ತಿ ಮುಸೋಲಿನಿ ಹತ್ರ ಈ ಸಂಗೀತಗಾರನ ಕರ್ಕೊಂಡು ಹೋಗಿ ಕೂರಿಸಿದ್ರು. ಮುಸೋಲಿನಿ ಎದುರು ಕೂತಂತ ಈ ಸಂಗೀತಗಾರ ಒಂದೆರಡು ನಿಮಿಷ ಹಾಡು ಹೇಳ್ತೀನಿ, ನೀವು ಕೂತ್ಕೊಳ್ಳಿ ಅಂತ ಈಸಿ ಚೇರ್ ಅಲ್ಲಿ ಕೂರಿಸಿ ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರು. ಹಾಡು ಹೇಳಲಿಕ್ಕೆ ಶುರು ಮಾಡಿದ 3 ನಿಮಿಷಗಳಲ್ಲಿ ಮುಸೋಲಿನಿ ದೊರಕೆ ಸದ್ದು ವಾಪಸ್ ಬರ್ಲಿಕ್ಕೆ ಶುರುವಾಯಿತು. ಸಂದರ್ಭಕ್ಕೆ ತಕ್ಕಂತೆ ಗಣೇಶ್ ದೇಸಾಯಿ, ಮಾಲಿನಿ ಕೇಶವ ಪ್ರಸಾದ್ ಮತ್ತು ತಂಡ ತಮ್ಮ ಗಾಯನದ ಮೂಲಕ ನೆರೆದ ಜನರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾದರು. ಉಡುಪಿಯ ತೆಂಕಯರ್ಮಾಳಿನ ವಿಶ್ವಕರ್ಮ ಸೇವಾ ಸಮಿತಿಯ ಆಶ್ರಯದಲ್ಲಿ ನಡೆದ ವಿಶ್ವಕರ್ಮ ಸಮಾಜದವರ ಕ್ರಿಕೆಟ್ ಪಂದ್ಯಾಟದ ಟ್ರೋಫಿಯನ್ನು ಫ್ರೆಂಡ್ಸ್ ಕ್ರಿಕೆಟರ್ಸ್ ಉಡುಪಿ ಇವರು ಕುತ್ಯಾರುವಿನ ದುರ್ಗಾ ಕ್ರಿಕೆಟರ್ಸ್ ಅವರನ್ನು ಮಣಿಸಿ ವಿಶ್ವಕರ್ಮ ಟ್ರೋಫಿಯನ್ನು ತನ್ನದಾಗಿಸಿಕೊಂಡರು. ಟ್ರೋಫಿಯ ಜೊತೆಗೆ ನಗದು ಬಹುಮಾನ ಹಾಗೂ 10,000 ರೂಪಾಯಿಗಳನ್ನು ಉಡುಪಿ ಫ್ರೆಂಡ್ಸ್ ತಂಡ ಪಡೆದುಕೊಂಡಿತು. 2 ದಿನಗಳ ಕಾಲ ಪಡುಬಿದಿರೆಯ ಬೋರ್ಡ್ ಶಾಲಾ ಮೈದಾನದಲ್ಲಿ ನಡೆದ ಪಂದ್ಯಾಕೂಟದಲ್ಲಿ ಸುಮಾರು 18 ತಂಡಗಳು ಭಾಗವಹಿಸಿದ್ದವು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಉದ್ಯಮಿ ಲಕ್ಷ್ಮಣ ಆಚಾರ್ಯ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಸದಸ್ಯ ಜಗದೀಶ್ ಆಚಾರ್ಯ, ಉಮೇಶ್ ಆಚಾರ್ಯ, ಸಂಘದ ಅಧ್ಯಕ್ಷ ಜನಾರ್ದನ್ ಆಚಾರ್ಯ ಮುಂತಾದವರು ಉಪಸ್ಥಿತರಿದ್ದರು. ಎನ್ಡಿಎ ಅಧಿಕಾರದ ಅವಧಿಯಲ್ಲಿ ಉಗ್ರರ ದಮನವಾಗಿತ್ತು. ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಎನ್ಡಿಎ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿತ್ತು ಎಂದು ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಎಲ್ಕೆ ಅಡ್ವಾಣಿ ಅವರು ಬಾಗಲಕೋಟೆಯಲ್ಲಿ ತಮ್ಮ ಅಭ್ಯರ್ಥಿ ಪರ ಮತಯಾಚಿಸಿ ಮಾತನಾಡುತ್ತಿದ್ದರು. ಯುಪಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ ಅಡ್ವಾಣಿ, ಯಾವ ಸರ್ಕಾರ ಏನು ಸಾಧನೆ ಮಾಡಿದೆ ಎನ್ನುವುದನ್ನು ಚರ್ಚಿಸಲು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಬಹಿರಂಗ ಚರ್ಚೆಗೆ ಬರಲಿ ಎಂದು आह्वानिसिದರು. वर्षों पहले मैंने जब पहली बार अमेरिका के राष्ट्रपति का चुनाव टेलीविजन पर देखा, जब वहां पर केनेडी और निक्सन इन दोनों के बीच में बहस हुई थी, अच्छा डिबेट हुआ था, तब से लेकर के मैं मन में सोचता था कि कभी हिंदुस्तान में भी इसी प्रकार से डिबेट हो सकेगी कि लोगों को इतनी भयंकर धूप में, चिलचिलाती धूप में खड़ा न होना पड़े। मैंने सार्वजनिक रूप से इस बात का जिक्र किया और कहा कि मुझे तो बहुत खुशी होगी अगर प्रधानमंत्री आए और हम बहस करें आपस में, वो मुझसे सवाल पूछे, मैं उनसे सवाल पूछूं। उन्होंने स्वीकार नहीं किया, उन्होंने कहा ये ठीक नहीं है। मैं सोचता हूँ चलो सही, कोई बात नहीं, मान लो ये बीजेपी का मंच न होकर के इलेक्शन कमीशन का मंच बन जाए और हमारे गड्डी घोड़ा के साथ साथ जेपी पाटिल भी यहाँ आ जाए और दोनों के आपस में बहस हो जाए. ಈಗ ಮುಂದಿನ ಭಾಗದಲ್ಲಿ
ತೃತೀಯ ರಂಗದ ಅಭ್ಯರ್ಥಿ ಪರ ಮತಯಾಚನೆ. ಮಂಗಳೂರು ನಗರದಲ್ಲಿ ಎಸ್ಎಫ್ಐ ರಾಷ್ಟ್ರೀಯ ಅಧ್ಯಕ್ಷ ಬಿಕೆ ಬಿಜು. ಕಾಂಗ್ರೆಸ್ ದುರ್ಬಲ ಪಕ್ಷ, ಬಿಜೆಪಿ ಮುಖಂಡ ಅರುಣ್ ಜೇಟ್ಲಿ ವ್ಯಂಗ್ಯ. Goldfinch, the finest boutique hotel in Mangalore. Sporting an atmosphere that's sparring warm, personalized, yet totally professional. At your service, we have Sanadige for the coastal delicacy, Banjara, the multi-cuisine restaurant, Housat, the sports bar, Sula Bells and Sunnet, the best venue for the parties and conferences. Oven Fresh, the desert wagon. Spala, the health club. Goldfinch, the boutique hotel where the service is a way of life. Goldfinch, Bonsostel Road, Mangalore. ಮತ್ತೊಮ್ಮೆ ವಿಫೋರ್ ನ್ಯೂಸ್ಗೆ ಸ್ವಾಗತ. ಮಂಗಳೂರು ಲೋಕಸಭಾ ಕ್ಷೇತ್ರದ ತೃತೀಯ ರಂಗದ ಅಭ್ಯರ್ಥಿ ಬಿ ಮಾಧವ ಅವರ ಪರ ವಿದ್ಯಾರ್ಥಿ ಸಂಘಟನೆ ಎಸ್ಎಫ್ಐನ ರಾಷ್ಟ್ರೀಯ ಅಧ್ಯಕ್ಷ ಬಿಕೆ ಬಿಜು ಅವರು ಮಂಗಳೂರು ನಗರದ ಎಂಪೈರ್ ಮಹಲ್ನಿಂದ ಪಿವಿಎಸ್ ಜಂಕ್ಷನ್ ತನಕ ಸಾರ್ವಜನಿಕರಲ್ಲಿ ಮತಯಾಚಿಸಿದರು. ಎಸ್ಎಫ್ಐ ಸಂಘಟನೆಯ ವಿದ್ಯಾರ್ಥಿ ರ್ಯಾಲಿಯನ್ನು ಉದ್ಘಾಟಿಸಿ ಬಿಕೆ ಬಿಜು ಅವರು ಮಾತನಾಡಿದರು. ಬಳಿಕ ಪ್ರಮುಖ ರಸ್ತೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಹಾಕುತ್ತಾ ಸಾರ್ವಜನಿಕರಲ್ಲಿ ತೃತೀಯ ರಂಗದ ಅಭ್ಯರ್ಥಿ ಮಾಧವ ಅವರನ್ನು ಗೆಲ್ಲಿಸಿ ಎಂದು ಮತದಾರರಲ್ಲಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. Communalize the entire society. So because the youth and students of this country fight against this community. ಕಾಂಗ್ರೆಸ್ ದುರ್ಬಲ ಪಕ್ಷ, ಯುಪಿಎ ಸರ್ಕಾರ ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ವಿಫಲವಾಗಿದೆ ಎಂದು ಬಿಜೆಪಿ ಮುಖಂಡ ಅರುಣ್ ಜೇಟ್ಲಿ ಯುಪಿಎ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಯುಪಿಎ ಸರ್ಕಾರ ಎಂದೂ ಕೂಡ ಉಗ್ರರ ವಿರುದ್ಧ ಕಠಿಣವಾಗಿ ವರ್ತಿಸಿಲ್ಲ. ಎಲ್ಟಿಟಿಇ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ ಮೃದು ಧೋರಣೆ ಅನುಸರಿಸುತ್ತಿರುವುದು ಖಂಡನೀಯ ಎಂದರಲ್ಲದೆ ನವೀನ್ ಚಾವ್ಲಾ ಅವರನ್ನು ಚುನಾವಣಾ ಆಯೋಗದ ಆಯುಕ್ತರನ್ನಾಗಿ ನೇಮಕ ಮಾಡಿರುವ ಕ್ರಮ ಸರಿಯಲ್ಲ ಎಂದರು. लेकिन एक संवैधानिक ऑब्लिगेशंस के डिस्चार्ज में आर्टिकल 324(5) के तहत अगर एक संवैधानिक अधिकारी दूसरे को सिफारिश भेजता है, इट इज सर्टेनली नॉट फॉर द बेनिफिट of the giver of that information. स्वाभाविक है कि इसमें जो आगे कार्रवाई है कानूनी दृष्टि से हम लोग करेंगे, लेकिन ये आवश्यक है कि ये जानकारी आपको दी जाए कि आउटगोइंग सीईसी की क्या सिफारिश थी, इसको भी गुप्त रखा जाएगा और देश के सामने नहीं बतलाया जाएगा. ಈಗ ಕಾರ್ಟೂನ್ ಸಮಯ. ಪ್ರಕಾಶ್ ಶೆಟ್ಟಿಯವರ ಇಲೆಕ್ಷನ್ ಕಾರ್ಟೂನ್. ಸುಮ್ಮನೆ ಸಂಬಂಧ ಭಾಷಣ ಬಿಗಿರಿ ಸರ್, ನಾಳೆ ದೊಡ್ಡ ಸುದ್ದಿ ಆಗುತ್ತೆ. ಈಗ ಮತ್ತೊಮ್ಮೆ ಮುಖ್ಯಾಂಶ. ಉಡುಪಿಯಲ್ಲಿ ಜಾಗೋ ಭಾರತ್ ಗೀತ್ ಗಾಯನ, ಸಂಗೀತ ಸುಧೆಯಲ್ಲಿ ತೇಲಿದ ಜನಸಾಗರ. ಉಡುಪಿಯಲ್ಲಿ ವಿಶ್ವಕರ್ಮ ಕ್ರಿಕೆಟ್ ಪಂದ್ಯಾಟ, ಫ್ರೆಂಡ್ಸ್ ಉಡುಪಿ ತಂಡಕ್ಕೆ ವಿಶ್ವಕರ್ಮ ಟ್ರೋಫಿ. ಎನ್ಡಿಎ ಅಧಿಕಾರದ ಅವಧಿಯಲ್ಲಿ ಉಗ್ರರ ದಮನವಾಗಿತ್ತು, ಬಾಗಲಕೋಟೆಯಲ್ಲಿ ಎಲ್ಕೆ ಅಡ್ವಾಣಿ. ಇದು ಇಲ್ಲಿ ತನಕ ಸುದ್ದಿ. ಗಂಟೆಗೊಮ್ಮೆ ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ ವಿ4 ನ್ಯೂಸ್.